ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಹಾಗೆಯೇ ತುಂಬ ದಿನ ಆದಮೇಲೆ ಮತ್ತೆ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದೇನಂದರೆ ಲಿರಿಷನ್ ಸ್ಕೂಲಲ್ಲಿ ಏನೋ ಒಂದು ಕಾನ್ಸೆಪ್ಟ್ಗೆ ಅಂತ ಸ್ಯಾರಿ ಉಡ್ಸ್ಕೊಂಡು ಬರೋದಕ್ಕೆ ಹೇಳಿದರು. ಎಲ್ಲ ಮಕ್ಕಳಿಗೂ ಅಲ್ಲ, ಬರೀ ಲಿರಿಷನ್ಗೆ ಮಾತ್ರ ಅಷ್ಟೇ. ಸೊ ಹಾಗಾಗಿ ಲಿರಿಷನ್ಗೆ ಸ್ಯಾರಿನ ವೇರ್ ಮಾಡಿಸಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿದೆ ಅಂತ ಅವ್ರ ಮ್ಯಾಮ್ ಎಲ್ಲ ಹೇಳ್ತಾಯಿದ್ರು. ಸೊ ಇದು ಅನದರ್ ಡೇ. ಇವತ್ತು ಲಿರಿಷನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಹಾಗಾಗಿ ಒಂದು ಆಡಿಟೋರಿಯಂ ಹತ್ರ ಬಂದಿದ್ವಿ. ಹಾಗೆಯೇ ಫಂಕ್ಷನ್ ಅಂದಮೇಲೆ ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಅಂತ ತೆಗೆಸ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ನಾವಿಲ್ಲಿ ಲಿರಿಷನ್ಗೂ ವೇದಾಂತ್ಗೂ ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸಿದ್ವಿ. ಹಾಗೆ ಲಿರಿಷನ್ಗೆ ಒಂದು ಪ್ರೈಸ್ ಕೂಡ ಬಂತು. LKGನಲ್ಲಿ ಜಾಸ್ತಿ ದಿನ ರಜಾ ಆಗ್ತೇನೆ ಸ್ಕೂಲ್ಗೆ ಯಾರು ಬಂದಿರ್ತಾರೆ ಅಂತ, ಅಂದರೆ ಅಟೆಂಡೆನ್ಸ್ ಎಲ್ಲ ಜಾಸ್ತಿ ಇರೋ ಮಕ್ಕಳಿಗೆ ಅಂತ ಪ್ರೈಸ್ ಕೊಡ್ತಾಯಿದ್ರು. ಲಿರಿಷನ್ಗೂ ಕೂಡ ಒಂದು ಪ್ರೈಸ್ ಬಂತು. ಹಾಗಾಗಿ ಸ್ಟೇಜ್ ಹತ್ರ ಕರೀತಾಯಿದ್ರು. ಸೊ ಬ್ಯಾಕ್ ಸೈಡಿಗೆ ಆಮೇಲೆ ಪ್ರೈಸ್ ಎಲ್ಲ ಕೊಡ್ತಾರೆ. ಇಲ್ಲಿ ನಾನು, ಹಸ್ಬೆಂಡ್, ಅತ್ತೆ, ಅಮ್ಮ, ಹಾಗೆಯೇ ತಂಗಿ, ಅವ್ರ ಹಸ್ಬೆಂಡ್, ಅವ್ರ ಮಗ, ಅಷ್ಟು ಜನ ನಾವು ಹೋಗಿದ್ವಿ ಲಿರಿಷನ್ ಫಂಕ್ಷನ್ ನೋಡೋದಕ್ಕೆ ಅಂತ. ಸಾರಿ, ಇನ್ನೊಂದು ವಿಷಯ ಮರ್ತ್ಕೊಂಡೆ. ನನ್ನ ಮುದ್ದು ಕಂದಮ್ಮ ಕೂಡ ಬಂದಿದ್ದ, ನನ್ನ ಮಗ. ಸೊ ಅವನು ಮಲಗಿದ್ದ ಇವಾಗ. ಆಮೇಲೆ ಅವನು ಎದ್ದು ಎಲ್ಲ ನೋಡ್ತಾ ಇದ್ದ, ಡ್ಯಾನ್ಸಸ್ ಎಲ್ಲ ನೋಡ್ತಾ ಇದ್ದ. ಇವಾಗ ಲಿರಿಷನ್ಗೆ ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ಈ ಡ್ಯಾನ್ಸಲ್ಲಿ ಯಾರೆಲ್ಲ ಮಕ್ಕಳಿದ್ರು ಅವ್ರ ಅಪ್ಪಂದ್ರನ್ನ ಸ್ಟೇಜ್ ಮೇಲೆ ಕರೆಸಿ ಕೂಡ ಅವ್ರ ಕೈಲಿ ಸುಮ್ಮನೆ ಹಾಗೇ ಡ್ಯಾನ್ಸ್ ಮಾಡಿಸಿದ್ರು. ಚೆನ್ನಾಗಿತ್ತು ಫಂಕ್ಷನ್. ಲಿರಿಷನ್ದು ಒಂದೇ ಡ್ಯಾನ್ಸ್ ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬೆಳಿಗ್ಗೆ. ಹಾಗಾಗಿ ಒಂದು ಹೋಟೆಲ್ ಹತ್ರ ಬಂದ್ವಿ. ಶಿವಿಸ್ ಅಂತ ಒಂದು ಹೋಟೆಲ್ ಇದೆ ಮಂಡ್ಯದಲ್ಲಿ. ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಅತ್ತೆ ಕೂಡ ಊರಿಗೆ ಹೊರಟರು, ಅಮ್ಮ ಅತ್ತೆ ಎಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ವ್ಲಾಗ್ನ ಶೂಟ್ ಮಾಡಿಕೊಂಡೆ. ತುಂಬ ಲಾಂಗ್ ಗ್ಯಾಪ್ ಆಯಿತು ನಾವು ವ್ಲಾಗ್ಸ್ ಎಲ್ಲ ಶೇರ್ ಮಾಡಿ. ಸಮ್ ಬ್ಯುಸಿ ಲೈಫ್ ಹಿಂಗಾಗಿಬಿಟ್ಟಿದೆ. ಹಾಗಾಗಿ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋದಕ್ಕೇ ಇದಾಗಲ್ಲ. ಆ್ಯಂಡ್ ವ್ಯೂಸ್ ಎಲ್ಲ ಕಮ್ಮಿ ಇರುತ್ತಲ್ವ, ಬೇಡ ಅಂತ ಅಂದ್ಕೊಳ್ತೀನಿ. ಬಟ್ ಮತ್ತೆ ಯಾಕೋ ಕೈ ಬೀಸಿ ಕರೀತಿದೆ ಯೂಟ್ಯೂಬ್, ಮತ್ತೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಅನದರ್ ಡೇ. ನಾವು ಮತ್ತೊಂದಿನ ನಾವು ಸಿಟಿಗೆ ಬಂದಿದ್ವಿ ತಿಂಡಿ ತಿನ್ನೋದಕ್ಕೆ ಅಂತ. ಏನಕ್ಕೆ ಅಂದರೆ ನನಗೆ ಲಾಸ್ಟ್ ಟೈಮ್ ಉಗುರು ಸುತ್ತಾಗ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ವ್ಲಾಗ್ ಮಾಡಿರೋದು. ಸೊ ಈ ಥರ ಕೈ ತುಂಬಾ ಪೇಯ್ನ್ ಬಂದುಬಿಟ್ಟಿತ್ತು. ದೋಸೆಯನ್ನು ಕಿತ್ತಿ ತಿನ್ನೋದಕ್ಕೆ ಕೂಡ ಆಗ್ತಿರಲಿಲ್ಲ. ಇವತ್ತು ಹಾಗೆಯೇ ಹೊರಗಡೆ ಬಂದಿದ್ವಿ. ಹಾಗೆಯೇ ಇದೊಂದು ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ವರ್ಷದ ನಮ್ಮ 8ನೇ ವರ್ಷದ ಆ್ಯನಿವರ್ಸರಿ, ಅಂದರೆ 8 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಈ ವರ್ಷ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ನಿಮಗೆ ಶೇರ್ ಮಾಡಿರಲಿಲ್ಲ ಅನ್ಕೋತೀನಿ. ಹಾಗಾಗಿ ಇದರಲ್ಲೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದರಲ್ಲಿ ಡಿಫ್ರೆಂಟ್ಸ್ ಕಲರ್ಸ್ ಕೂಡ ಇದೆ. ಈ ಡ್ರೆಸ್ ಲಿಂಕ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ನಾವು ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು 3 ಜನ ಹೊಸ ಬಟ್ಟೆ ಬೇಕಂತ ಅಂದ್ಕೊಳ್ತೀವಿ. ಬಟ್ ಲಿರಿಷನ್ದು ಸ್ವಲ್ಪ ಹಳೇದೇ ಆಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೊಸ ಬಟ್ಟೆ ತೊಗೊಂಡಿರಲಿಲ್ಲ. ಬಟ್ ನಾನು ವೇದಾಂತ್ ಇಬ್ಬರು ಹೊಸ ಬಟ್ಟೆನೇ ಹಾಕ್ಕೊಂಡಿದ್ವಿ. ಏನೋ ಒಂಥರ ಅಂತ ನನಗನ್ಸುತ್ತೆ. ಸಿಂಪಲ್ ಆದರೂ ಪರವಾಗಿಲ್ಲ, ಹೊಸದು ಅನ್ನೋ ಥರ ಇರಬೇಕು. ನಮ್ಮ ಆ್ಯನಿವರ್ಸರಿ ಈ ವರ್ಷ ಸಿಂಪಲ್ಲಾಗಿ ನಡೀತು. ಆ್ಯಂಡ್ ನಮ್ಮ ಜೊತೆ ಸೆಲೆಬ್ರೇಷನ್ಗೆ ಅಂತ ನನ್ನ ಫ್ರೆಂಡ್, ನನ್ನ ಹಸ್ಬೆಂಡ್, ನನಗೆ ಫ್ರೆಂಡ್ ಇದ್ದಾರೆ, ಕಪಲ್ಸ್, ಅವ್ರು ಬಂದಿದ್ದರು ಅಷ್ಟೇ. ಇಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿಂದ ನಾವು ಹೋಟೆಲ್ಗೆ ಹೋದ್ವಿ. ಬೇರೆ ಒಂದು ನಾನ್ ವೆಜ್ ಹೋಟೆಲ್ಗೆ ಹೋಗಿ ಬಿರಿಯಾನಿ, ಚಿಕನ್ದು ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ತಿಂದುಬಿಟ್ಟು ಮನೆಗೆ ಬಂದ್ವಿ. ಈ ವರ್ಷ ಸಿಂಪಲ್ಲಾಗಿ ನಮ್ಮ ಆ್ಯನಿವರ್ಸರಿ ಈ ಥರ ಇತ್ತು. ಆ್ಯಂಡ್ ಮಿಕ್ಸಿಂಗ್ ವ್ಲಾಗ್ ಆಗಿಬಿಟ್ಟಿರುತ್ತೆ ಇದು. ಸುಮಾರು ದಿನದ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ.
ಇದೆಲ್ಲ ಒಂದಷ್ಟು ಮೆಮೊರೀಸ್ ಆಗಿರುತ್ತೆ ಅಲ್ವಾ. ಸೊ ಇದರಿಂದ ನಮಗೇನು ಯೂಸ್ ಆಗ್ತಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಬಟ್ ಇವೆಲ್ಲ ನಮಗೆ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇ ಆಗಿರುತ್ತೆ. ನಾನು ಎಷ್ಟೊಂದು ಹಳೆ ವೀಡಿಯೋಸ್ ಎಲ್ಲ ತೆಗೆದುಬಿಟ್ಟು ನೋಡ್ತೀನಿ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಹಳೇದು. ಲಿರೀಶಾ ಪಾಪುನಲ್ಲಿ ಹೇಗಿದ್ಲು, ನಾವೆಲ್ಲ ಹೇಗಿದ್ವಿ ಬಿಫೋರು, ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೊಂದು ವಿಡಿಯೋ ಕೂಡ ಮೆಮೊರಿ ಆಗಿರಲಿ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದ್ವಿ, ಇಲ್ಲಿ ಮನೆಗೆಲ್ಲ ತರ್ತಿರ್ತಾರೆ ಯಾವಾಗಾದ್ರೂ ಒಂದ್ಸಲ. ನನ್ನ ಹಸ್ಬೆಂಡ್ ತಂದರೆ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ, ಬಟ್ ಇಲ್ಲೇ ಬಂದು ತಿಂದರೆ ಸ್ವಲ್ಪ ರುಚಿಯಾಗಿ ಚೆನ್ನಾಗಿತ್ತು. ಇದು ನಿಶಾಂತ್ ಬಿರಿಯಾನಿ ಅಂತ ಮಂಡ್ಯದಲ್ಲಿ. ಸೊ ಟ್ರೈ ಮಾಡಿ, ಯಾರಿಗಾದರೂ ನಾನ್ ವೆಜ್ ಇಷ್ಟ ಇದ್ದರೆ ಇದೊಂದು ಹೋಟೆಲ್ ಟ್ರೈ ಮಾಡಿ. 100 ಫೀಟ್ ರೋಡಲ್ಲಿದೆ. ನಿಯರ್ ಇದು ಬರುತ್ತೆ ನೋಡಿ, ಟ್ರೆಂಡ್ಸ್ ಇದೆ ರಿಲಯನ್ಸ್ ಇಲ್ಲಿ. ಸೊ ಅಲ್ಲಿ ಬರುತ್ತೆ. ಸೊ ಇದು ಅನದರ್ ಡೇ, ನನ್ನ ರಿಲೇಷನ್ ಒಬ್ರದ್ದು ಮದುವೆ ಇತ್ತು. ಸೊ ಅವ್ರದ್ದು ಬೀಗ್ರೂಟ ಇತ್ತು ಇವತ್ತು. ಸಿಂಪಲ್ಲಾಗಿ ಮದುವೆ ಮಾಡಿಬಿಟ್ಟು ಜೋರಾಗಿ ಬೀಗ್ರೂಟ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಗೆ ಕೂಡ ನಾವು ರೆಡಿಯಾಗಿ ಬಂದಿದ್ವಿ. ಇದರಲ್ಲಿ ಏನಂದರೆ ನಾನೇ ಸ್ಟಿಚ್ ಮಾಡಿದ್ದೆ, ಇದೊಂದು ಲೆಹೆಂಗಾನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಮೀಶೋಯಿಂದ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಇದು 800 ಆಗುತ್ತೆ ನಿಯರು ಬರೀ ಸ್ಯಾರಿಗೆ. ಅದರಲ್ಲಿ ಸ್ವಲ್ಪ ಉಳಿದಿದ್ದೆಲ್ಲ ಸೇರಿಸಿ ಲಿರೀಶನ್ ಕೂಡ ಒಂದು ಕುರ್ತಾ ಸ್ಟಿಚ್ ಮಾಡಿದ್ದೆ. ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರದ್ದು ಫಂಕ್ಷನ್ಗೆ ಇದನ್ನೇ ವೇರ್ ಮಾಡಿದ್ದೆ. ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇತ್ತು. ಸೊ ಅದನ್ನು ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಇವಾಗೆಲ್ಲ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ತಿದ್ದೀನಿ. ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟಿಗೆ ಹೋಗ್ತಾ ಶೇರ್ ಮಾಡ್ತೀನಿ, ಏನು ಸ್ಪೆಷಲ್ ಡೇ ಏನಿರುತ್ತೆ ಅಂತ. ಸೊ ಸ್ವಲ್ಪ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ಇದೆ ಇವಾಗ. ಕಲ್ತಿದ್ದೆ, ಅದು ನೆಕ್ಸ್ಟು ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ, ಹೇಗೆ ನನಗೆ ಸ್ಟಿಚಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಆ ಥರ ಎಲ್ಲ. ಆ್ಯಂಡ್ ನನಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಅದ್ರ ಬಗ್ಗೆ, ಆಮೇಲೆ ಅದ್ರ ಮೇಲೆ ಒಂಥರ ಲವ್ ಅದ್ರ ಮೇಲೆ ಅಂತ ಹೇಳ್ಬೋದು. ಸ್ಟಿಚ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಫಸ್ಟೆಲ್ಲ ಒಬ್ಬೊಬ್ಬರು ಕೇಳ್ತಿದ್ರು ಯಾರಾದರೂ ಸ್ಟಿಚ್ ಮಾಡಿಕೊಡು ಅಂತಂದರೆ, ನಾನು ನಿಜ ಅವ್ರಿಗೆಲ್ಲ ಬೇರೆಯವ್ರಿಗೆಲ್ಲ ಸ್ಟಿಚ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಂದು ಬಟ್ಟೆ ಏನಿದೆ ಅದನ್ನು ನಾನು ಸ್ಟಿಚ್ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಥಾಟ್ ಇದ್ದಿದ್ದು. ಬೇರೆಯವ್ರಿಗೆಲ್ಲ ಯಾಕೆ ಸುಮ್ಮನೆ ಅವ್ರಿಗೆಲ್ಲ ಸ್ಟಿಚ್ ಮಾಡಿ ಅವ್ರ ಕೈಲೆಲ್ಲ ಅನ್ಸ್ಕೊಳ್ಳೋದೆಲ್ಲ ಬೇಡ ಅನ್ನೋ ಥರ ನನ್ನ ಮೈಂಡ್ ಸೆಟ್ ಇತ್ತು. ಬಟ್ ಫೈನಲಿ ಈಗ ಅದೇ ಹೆಜ್ಜೆ ಇಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ನಮ್ಮ ಲೈಫ್ ಅಪ್ಡೇಟ್ ಮಾಡ್ಕೊಬೇಕು, ಕರಿಯರ್ ಅಥವಾ ನಮ್ಮ ಜೀವನದಲ್ಲಿ ಒಂದು ಅರ್ನಿಂಗ್ ಸೋರ್ಸ್ ಇರಬೇಕು ಅಂದರೆ ನಮ್ಮ ಕೈಲಿ ನಾವು ಕೆಲಸ ಮಾಡಲೇಬೇಕು. ಹಾಗಾಗಿ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಪ್ಷನ್ ಬಂದಾಗ ಅದು ಸದ್ಯಕ್ಕೆ ಸಾಧ್ಯ ಇಲ್ಲ. ಗೊತ್ತಿರುತ್ತೆ ಎಷ್ಟೋ ಜನ ತಾಯಂದಿರಿಗೆ, ಮಕ್ಕಳಿರೋ ಮನೇಲಿರೋರಿಗೆ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಅಥವಾ ನನ್ನ ಓನಾಗಿ ನಾನು ಮಾಡಬೇಕಂತ ಫಸ್ಟು ಬಂದಾಗ ಇದೇ ನನಗೆ ಫಸ್ಟ್ ಆಪ್ಷನ್ ಆಗಿ ಬಂದಿದ್ದು. ಹಾಗಾಗಿ ಇದನ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ಹತ್ರ ಸಣ್ಣದೊಂದು ಮಿಷಿನ್ ತೊಗೊಂಡಿದ್ದೆ 2013 ಅದು ಹೇಗೆ ತಗೊಂಡೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಏನಕ್ಕೆ ತಗೊಳ್ಳೋ ನೆಸೆಸಿಟಿ ಬಂತು ಅಂತ. ಅದು ಚಿಕ್ಕದು ಮಷೀನ್ ಇದೆ, ಮೆರಿಟ್ದು ಸಿವಿಂಗ್ ಮಿಷಿನು. ಸೊ ಇವಾಗ ನನಗೇನು ಬೇಕಿತ್ತಂದರೆ, ಒಂದೇ ಮಷೀನಲ್ಲಿ ಸ್ವಲ್ಪ ಜಿಗ್ಜಾಗು ಓವರ್ಲಾಕ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಆಪ್ಷನ್ ಇರುವಂತಹ ನನಗೆ ಒಂದು ಸಿವಿಂಗ್ ಮಿಷಿನ್ ಬೇಕಿತ್ತು. ಯಾಕಂದರೆ ಸಪ್ರೇಟಾಗಿ ನಾನು ಮಿಷಿನ್ಗಳಿಗೆ ಬಂಡವಾಳ ಹಾಕೋದಕ್ಕಾಗಲ್ಲ. ಯಾಕಂದರೆ ಏನು ಓವರ್ಲಾಕ್ ಮಿಷಿನ್ ಬೇರೆ ಬರುತ್ತೆ ಆ್ಯಂಡ್ ಜಿಗ್ಜಾಗ್ ಮಿಷಿನ್ ಬೇರೆ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಚಿಕ್ಕ ಮಷೀನ್ ಅಲ್ವ ನನ್ನ ಹತ್ರ ಇರೋದು. ಹಾಗಾಗಿ ಅದಕ್ಕೆಲ್ಲ ಸ್ಪೇಸ್ ಕೂಡ ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಅಷ್ಟೊಂದೆಲ್ಲ ಇಟ್ಕೊಳ್ಳುವಷ್ಟು ಜಾಗ ಇಲ್ಲ. ಹಾಗಾಗಿ ಒಂದರಲ್ಲೇ ಎಲ್ಲ ಆಗೋ ಥರ ಇದೊಂದು ಸಿವಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿಕೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಇದ್ರ ಬಗ್ಗೆ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ವರ್ಕ್ ಆಗ್ತಿದೆ ಇದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಅಕ್ಷಯ ತೃತೀಯ ದಿನ ಇದನ್ನು ಪರ್ಚೇಸ್ ಮಾಡಿಕೊಂಡೆ. ತುಂಬಾ ಖುಷಿ ಇತ್ತು. ಆ್ಯಂಡ್ ನಾನೇ ಓನಾಗಿ ತೊಗೋತಿದ್ದೀನಿ ಅಂತಲೂ ಖುಷಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ದು ಸ್ವಲ್ಪ ಇದೆ, ಬಟ್ ನನಗೆ ನಾನೇ ಓನಾಗಿ ತೊಗೋತಿದ್ದೀನಿ ಅಂತ ಒಂದು ಹ್ಯಾಪಿ ಕೂಡ ಇದೆ. ಸೊ ಬೇಕು ಇದು ಇವತ್ತು ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಏಪ್ರಿಲ್ 25 ನನ್ನ ಬರ್ಡೇ ಇತ್ತು. ಸೊ ಬರ್ಡೇ ದಿನ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇಲ್ಲ, ಅಕ್ಷಯ ತೃತೀಯ ದಿನ ತೊಗೊಬಿಡೋಣ, ಒಂದು 4-5 ದಿನ ಬೇಗ ಬಂದಿದೆ ಅಂತ ಅಂದ್ಕೊಂಡು ಸೊ ಅವತ್ತೇ ನಾನು ಇದನ್ನ ಪರ್ಚೇಸ್ ಮಾಡಿಕೊಂಡೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾವು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.